ಮಾಸ್ತಿ. ಹರ ಹರ ಮಹಾದೇವ್, ಹರ 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 ಮಹಾದೇವ್, ಹರ ಹರ ಮಹಾದೇವ್. ಮಹಾದೇವ್. ಇದು ಕೊಟ್ಟದ ಮಾಸ್ತಿ. ಇದು ಯಳಂದೂರು ಗುಂಬಳ್ಳಿ ಸಮೀಪದಿಂದ ಒಳಗಡೆ ಬರುವಂಥದ್ದು, ಕಾಡಿನ ಮಧ್ಯದೊಳಗಡೆ ಇರುವಂಥದ್ದು. ಯಾವಾಗಲೂ ಇದು ಪ್ರಕೃತಿ. ಇಲ್ಲಿ ಎಲ್ಲ ಆನೆ, ಹುಲಿ, ಕರಡೆಗಳು ವಾಸ ಮಾಡ್ತವೆ. ನೈಸರ್ಗಿಕ ವನ ಸಂಪತ್ತು. ಇಲ್ಲಿ ಪ್ರಾಕೃತಿಕ ಸಂಪತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಆನಂದ ಹರ್ಷೋಲ್ಲಾಸವನ್ನುಂಟು ಮಾಡುವ ಇದು ವನಕ್ಷೇತ್ರ. ಇದು ವನಕ್ಷೇತ್ರ, ಇದು ಪ್ರಕೃತಿ ಕ್ಷೇತ್ರ, ಪ್ರಕೃತಿ ಮಾತೆಯ ಕ್ಷೇತ್ರ. ಪ್ರಕೃತಿ ಮಡಿಲಲ್ಲಿ ಅನೇಕ ವಿಸ್ಮಯಗಳು ನಡೀತಾ ಇರ್ತವೆ. ಇಲ್ಲೊಂದು ವಿಸ್ಮಯ ಏನಂದರೆ, ಈ ಬೇರಿನೊಳಗಡೆಯಿಂದ ಕೊಟಮಾಸ್ತಿ ಅಂತನ್ನುವ ಕ್ಷೇತ್ರದಲ್ಲಿ ಬೇರಿನೊಳಗಡೆಯಿಂದ ನೀರು ಹರಿತಾ ಇವೆ. ವೃಕ್ಷ ಮಾತೆಯಿಂದ ನೀರು ಹರಿತಾ ಇವೆ. ಇದು ಔಷಧೀಯ ಗುಣವನ್ನು ಹೊಂದಿದೆ. ಇಲ್ಲಿ ಕಾಡಿನ ದೇವತೆಗಳು ವಾಸಿಸ್ತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತೆಲ್ಲ ಪ್ರಾಣಿಗಳು. ಇಂಥ ಒಂದು ಕ್ಷೇತ್ರದಲ್ಲಿ ಈ ನೀರು ಭಾಳ ಔಷಧೀಯ. ಈ ನೀರಿನಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಒಂದು ಇದನ್ನು ಕುಡಿಯೋದ್ರಿಂದ ಮನುಷ್ಯನ ಹಲವಾರು ರೋಗಗಳ ನಿವಾರಣೆ ಆಗ್ತಿವೆ. ಇದು ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ, ಆದರೆ ಮೇಲೆ ಭಾಳ ದೊಡ್ಡ ವೃಕ್ಷ ಇದು. ಪ್ರಾಚೀನವಾಗಿರುವಂಥ ಇದು ಈ ಸುತ್ತಮುತ್ತ ವೃಕ್ಷಗಳು, ಇದರಿಂದ ನೀರು ಬರ್ತಿದೆ ಈ ಕ್ಷೇತ್ರಕ್ಕೆ. ಇವತ್ತು ನಾವು ಬನ್ನಿ ಸರ್, ನಮ್ಮ ಸರ್ ಅವರು ಬಂದಿದ್ದಾರೆ, ಮಾದೇವ್ ಅವರು ಕರ್ಕೊಂಡ್ಬಂದಿದ್ದಾರೆ, ನಮ್ಮ ವೀರಭದ್ರೇಶ್ವರ ಸ್ವಾಮಿಗಳು ಕರ್ಕೊಂಡ್ಬಂದಿದ್ದಾರೆ. ಅವರಿಗೆಲ್ಲ ಕಾಡು ನೋಡೋದು ಅಭಿರುಚಿ. ಅದಕ್ಕಾಗಿ ಕ್ಷೇತ್ರ ನೈಸರ್ಗಿಕ ಸಂಪತ್ತು. ಅದು ಮುನೇಶ್ವರ ಆ ಕಡೆ ಮುಂದೆ ಇದೀವಿ ಅಲ್ಲ, ಅಲ್ಲಿ ಮುನೇಶ್ವರ ಇದ್ದಾನೆ. ಅಲ್ಲಿ ತಂದೆನಾ ಅದು ಮುನೇಶ್ವರ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹಂ ಬಂ ಭೋಲೆ, ಬಂ ಬಂ ಬೋಲೆ, ಹಂ ಬಂ ಭೋಲೆ. ಬಂ ಬಂ ಬಂ. ಎಷ್ಟೇ ಬಿಸಿಲಿದ್ರು ಇಲ್ಲಿ ಯಾವಾಗಲೂ ತಂಪಾಗಿರ್ತದೆ. ಇಲ್ಲಿ ಯಾವಾಗಲೂ ಮಳೆಗಾಲದಾಗ ನೀರು ಹರಿತಾ ಇರ್ತದೆ ನೈಸರ್ಗಿಕವಾಗಿ. ಕಾಡುಗೆ ಆನೆಗಳು ಇಲ್ಲಿ ಪಕ್ಕದಲ್ಲಿ ಡ್ಯಾಮ್ ಇದೆ. ಡ್ಯಾಮ್ ಹೆಸರು ಬಲವತ್ತ ಕಟ್ಟ. ಬಹುತ್ ಸುಂದರ ಡ್ಯಾಮ್ ಇದೆ. ಆ ಡ್ಯಾಮ್ದಲ್ಲಿ ಯಾವಾಗಲೂ ನೀರು ಹರಿತಾ ಇರ್ತದೆ. ಆ ನೀರು ಇರೋದ್ರಿಂದ ಸುತ್ತಮುತ್ತ ಆನೆಗಳು ಯಾವಾಗಲೂ ಕೂಡ ಇಲ್ಲಿ ವಾಸ ಮಾಡ್ತವೆ. ಈ ಬೇಸಿಗೆಯಲ್ಲಿ ಕೂಡ ಇಷ್ಟು ನೀರು ಹರಿತಾ ಇರ್ತದೆ. ಮಳೆಗಾಲದಾಗ ಭಾಳ ಜೋರಾಗಿರ್ತದೆ. ಎಷ್ಟಾಗಬೇಕು ಅಷ್ಟೇ. ಜನ ಜನ ಎಷ್ಟೆಲ್ಲ ಜಾಸ್ತಿ ಕೊಡೋವಂದ್ರೆ ಕೊಡ್ತಾವ ನೀರು. ನೀರು ಬೇಡದಷ್ಟು ಕೊಡುವಂಥದ್ದು. ನೀರೇ ಜೀವಾಳ. ಮನುಷ್ಯನ ಪ್ರಕೃತಿಯ ಜೀವಾಳ ನೀರು. ಜಲವೇ ಜೀವನ, ಜೀವನವೇ ಜಲ. ನೀರಿದ್ದರೆ ನಾಳೆ, ನೀರಿದ್ದರೆ ನಾಳೆ. ನೀರಿದ್ದರೆ ನಮ್ಮ ಶರೀರದಲ್ಲಿ ಜೀವನ ಅಷ್ಟೇ. 80% ನೀರೇ ಇದೆ. ನೀರಿಲ್ಲ ಇಲ್ಲ. ನೀರು ಕುಡಿ, ಒಂದು ಫೋಟೋ ಹೊಡಿತೀನಿ. ಅಪ್ಪಾರ ನಮ್ಮ ಮಾದೇವ ಬರ್ತಾನೆ. ಎಲ್ಲರೂ ಬರ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬನ್ನಿ. ಇಲ್ಲಿ ಎಲ್ಲ ಪ್ರತಿಯೊಂದು ಕಲ್ಲು ಲಿಂಗ ಅಲ್ರಿ ಪರ. ಪ್ರತಿಯೊಂದು ಕಲ್ಲರು ಲಿಂಗ, ಪ್ರತಿಯೊಂದು ನೀರು ಔಷಧಿದು ವನ ಸಂಪತ್ತು. ಇದು ಒಳಗಡೆ ಇದೆ. ಒಬ್ಬರಿಗೆ ಹೊಸಬರಿಗೆ ಬರೋಕ್ಕಾಗಲ್ಲ. ಸ್ವಲ್ಪ ತಾಯಿ ಹೆಸರು ಹೇಳ್ಕೊಂಡ್ರೆ ಬರ್ಬೋದಲ್ಲ. ಹೌದು, ತಾಯಿ ಹೆಸರು ಹೇಳ್ಕೊಂಡು ಅಂದರೆ ಏನಿಲ್ಲ. ಹಾಂ ತಮ್ಮ ನಿನ್ಕಲಿಕ್ಕೆ ಅಂದ್ರೆ ಓಂ ನಮೋ ಭವಾಯ ಚ ರುದ್ರಾಯ ಚ ನಮಃ ಶರ್ವಾಯ ಚ ಪಶುಪತಯೇ ಚ ನಮೋ ನೀಲಗ್ರೀವಾಯ ಚ ಶಿತಿಕಂಠಾಯ ಚ ನಮಃ ಕಪರ್ದಿನೇ ಚ ಯುಕ್ತಕೇಶಾಯ ಚ ನಮಃ ಸಹಸ್ರಾಕ್ಷಾಯ ಚ ಶತಧನ್ವನೇ ಚ ನಮೋ ಗಿರೀಶಾಯ ಚ ಶಿಪಿವಿಷ್ಠಾಯ ಚ ನಮೋ ಮೇರುಷ್ಠಮಾಯ ಚ ಶುಮತೆ ಚ ನಮೋ ರುಸ್ವಾಯ ಚ ವಾಮನಾಯ ಚ ನಮೋ ಬೃಹತೆ ಚ ವರ್ಷೀಯಸೆ ಚ ನಮೋ ವೃದ್ಧಾಯ ಚ ಸೌವೃದ್ಧನ್ವನೇ ಚ ನಮೋ ಅಗ್ರ್ಯಾಯ ಚ ಪ್ರಥಮಾಯ ಚ ನಮಃ ಆಶವೇ ಚ ಅಜಿರಾಯ ಚ ನಮಃ ಶೀಘ್ರಿಯಾಯ ಚ ಶೀಘ್ರಾಯ ಚ ನಮೋ ಊರ್ಮಾಯ ಚ ವಸ್ವನ್ಯಾಯ ಚ ನಮಃ ಸ್ತೋತ್ರಸ್ಯಾಯ ಚ ದೀಪಾಯ ಚ ಪಂಚಮೋನುವಾಗಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಹಸ್ಮಿನ್ ಸನ್ನಿಧಿಂ ಕುರು ಅಸ್ಮಿನ್ ಕಲಶೆ ಗಂಗಾದಿನದಿ ಆವಾಹಯಾಮಿ.
ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವಶ್ರೀ ಗುರುಭ್ಯೋ ನಮಃ.